ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘ ಕಾಸರಗೋಡು ಇದರ ಕುಂಬಳೆ ಉಪಜಿಲ್ಲಾ ಘಟಕವು ಕನ್ನಡದ ಮಕ್ಕಳಿಗಾಗಿ LSS ಮತ್ತು USS ಆನ್ಲೈನ್ ತರಬೇತಿಯನ್ನು ಈಗಾಗಲೇ ಕೊಡಲು ಪ್ರಾರಂಭಿಸಿದೆ. ಕೇರಳದಲ್ಲಿ ಹೇಳುವುದಾದರೆ ಮಲಯಾಳ ಮಕ್ಕಳಿಗೆ LSS ಮತ್ತು USS ಪರೀಕ್ಷೆಗಳನ್ನು ಬರೆಯಲು ಸಾಕಷ್ಟು ಓದುವ ಸಾಮಗ್ರಿಗಳು ದೊರೆಯುತ್ತಾ ಇವೆ. ಆದರೆ ಕನ್ನಡದ ಮಕ್ಕಳಿಗೆ ಕಳೆದ ಕೆಲವು ವರ್ಷಗಳಿಂದ ಪರೀಕ್ಷೆಗಳನ್ನು ಬರೆಯುತ್ತಿದ್ದರೂ ಅವರಿಗೆ ತಯಾರಿಗೆ ಬೇಕಾದಂತಹ ಸಾಮಗ್ರಿಗಳು ಸಿಗುವುದಿಲ್ಲ ಅಂತಲೇ ನಮಗೆ ಹೇಳಬಹುದು. ಅದಕ್ಕಾಗಿಯೇ ಅಧ್ಯಾಪಕರ ಸಂಘವು 4 ಮತ್ತು 7ನೇ ತರಗತಿಯ ಮಕ್ಕಳಿಗಾಗಿ LSS USS ಬರೆಯುವಂತಹ ಬುದ್ಧಿವಂತ ಮಕ್ಕಳಿಗೆ ಕೆಲವು ಚಟುವಟಿಕೆಗಳನ್ನು, ಕೆಲವು ಕಲಿಕಾ ಸಾಮಗ್ರಿಗಳನ್ನು, ಕೆಲವು ವಿಡಿಯೋಗಳನ್ನು ನೀಡಲು ನಿರ್ಧರಿಸಿದೆ. ಅದರ ಪ್ರಕಾರ ಈಗಾಗಲೇ ಶಾಲೆಯಿಂದ ನಿಮ್ಮ ಅಧ್ಯಾಪಕರು ಸಾಕಷ್ಟು ಓದುವಂತಹ ಸಾಮಗ್ರಿಗಳನ್ನು ಕಳಿಸಿ ಕೊಟ್ಟಿರಬಹುದು. ಅದರ ಜೊತೆಗೆ ಇಂತಹ ಕೆಲವು ವಿಡಿಯೋಗಳನ್ನು ಕೂಡ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇವೆ. ಹೆತ್ತವರೇ, 7 ಮತ್ತು 4ನೇ ತರಗತಿಯಲ್ಲಿ ಕಲಿಯುವಂತಹ ಮಕ್ಕಳು, ಅದರಲ್ಲೂ ವಿಶೇಷ ಬುದ್ಧಿವಂತ ಮಕ್ಕಳು LSS USSಗೆ ಸೇರಿದ್ದೀರಿ. ಈಗಾಗಲೇ ಅವರಿಗೆ ಸಾಕಷ್ಟು ಅನುಭವಗಳನ್ನು ಅಥವಾ ಚಟುವಟಿಕೆಗಳನ್ನು ನೀವು ಸಂಗ್ರಹಿಸಿ ನೀಡಿದ್ದೀರಿ. ಅವರು ಕಲಿತಂತಹ ಆಶಯಗಳನ್ನು, ಅವರು ಕಲಿತಂತಹ ಯುಕ್ತಿಗಳನ್ನು, ಅವರು ಕಲಿತಂತಹ ವಿಚಾರಗಳನ್ನು ಪರೀಕ್ಷೆಯ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಅಥವಾ ಪ್ರಶ್ನೆಗಳಿಗೆ ಪರಿಹಾರ ಕಂಡುಹುಡುಕಲಿಕ್ಕೆ ಉಪಯೋಗಿಸಿ ಒಂದು ಉತ್ತಮ ಅಂಕಗಳನ್ನು ಗಳಿಸುವಂತೆ ಅವರನ್ನು ನಾವು ತಯಾರು ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ LSS ಮತ್ತು USSಗಳಲ್ಲಿ ಪರೀಕ್ಷೆ ಬರೆದು ಪಾಸ್ ಆದರೆ, LSSನಲ್ಲಿ ಆದರೆ 60% ಮತ್ತು USSನಲ್ಲಿ ಆದರೆ 70% ಅಂಕಗಳನ್ನು ಗಳಿಸಿ ಉತ್ತೀರ್ಣರಾದರೆ ಅದು ಅವರ ಶಾಲೆಗೊಂದು ಪ್ರಶಸ್ತಿ ಗರಿ ಅಂತ ಹೇಳಿ ಎಲ್ಲರೂ ಅರ್ಥೈಸಿಕೊಂಡಿದ್ದಾರೆ. ಮಕ್ಕಳು ಉತ್ತಮ ದರ್ಜೆಯಲ್ಲಿ ಪಾಸಾದರೆ ಖಂಡಿತವಾಗಿಯೂ ಆ ಮಗುವಿಗೂ, ಆ ಶಾಲೆಗೂ, ಆ ಮಕ್ಕಳನ್ನು ತಯಾರು ಮಾಡಿದಂತಹ ಅಧ್ಯಾಪಕರಿಗೂ, ಹೆತ್ತವರಿಗೂ ಒಂದು ಹೆಮ್ಮೆಯ ವಿಷಯ. ಶಾಲೆಯ ಮಟ್ಟವನ್ನು, ಅಧ್ಯಾಪಕರ ಮಟ್ಟವನ್ನು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಮಟ್ಟವನ್ನು ಕೂಡ ಇವತ್ತು LSS ಮತ್ತು USS ಪರೀಕ್ಷೆಗಳಲ್ಲಿ ಅಳತ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಯ, ನಮ್ಮ ಮನೆಯ ಮಕ್ಕಳಿಗೆ LSS USS ಪರೀಕ್ಷೆ ಬರೆದು ಅವರು ಉತ್ತೀರ್ಣಗೊಳಿಸಬೇಕು, ಅವರಿಗೆ ಉತ್ತಮ ಅಂಕ ಗಳಿಸಬೇಕು. ಅದಕ್ಕಾಗಿ ನಾವು ಹಲವು ಚಟುವಟಿಕೆಗಳನ್ನು, ಓದುವ ಸಾಮಗ್ರಿಗಳನ್ನು, ವಿವಿಧ ರೀತಿಯ ವಿಡಿಯೋಗಳನ್ನು ತಯಾರಿಸಿ ಅವರಿಗೆ ನೀಡಬೇಕಾಗಿದೆ. ತುಂಬ ಪ್ರಯತ್ನ ಪಡಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಅವರಿಗೆ ಖಂಡಿತವಾಗಿಯೂ ಅಧ್ಯಾಪಕರು ಶಾಲೆಯಿಂದ ಮನೆ ಸಂದರ್ಶನ ಮಾಡಿಯೋ ಅಥವಾ ಆನ್ಲೈನ್ಗಳ ಮೂಲಕವೋ ಖಂಡಿತವಾಗಿಯೂ ಅಧ್ಯಾಪಕರು ಸಹಾಯ ಮಾಡಲಿದ್ದಾರೆ. ಮೇ 17ಕ್ಕೆ ಪರೀಕ್ಷೆ ಈಗಾಗಲೇ ನಿರ್ಧಾರವಾಗಿದೆ. ಇನ್ನೊಂದು ಸೂಚನೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಮೇ 17ಕ್ಕೆ LSS USS ಪರೀಕ್ಷೆಗಳು 10 ಗಂಟೆಗೆ ವಿವಿಧ ಕೇಂದ್ರಗಳಲ್ಲಿ ನಡೆಯುತ್ತದೆ. ಅದಕ್ಕೆ ಬೇಕಾಗಿ ತಯಾರಿ ನಡೆಸಬೇಕಾಗಿದೆ. ಇನ್ನು ಕೆಲವೇ ದಿನಗಳು ಬಾಕಿ ಇವೆ. LSS USS ತರಬೇತಿ ನೀಡುವುದರ ಮೂಲಕ ಮಕ್ಕಳು ಹುಷಾರಾಗ್ತಾರೆ. ಇದು ಕೇವಲ LSS USS ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ಮುಂದೆ ಅವರು SSLC ಪರೀಕ್ಷೆ ಬರೆಯುವಾಗ ಕೂಡ ಅವರಿಗೆ ಇಲ್ಲಿ ಕಲಿತಂತಹ ವಿಚಾರಗಳು ಸಹಾಯಕ ಬರಲಿಕ್ಕಿದೆ. ಎಲ್ಲ ಮಕ್ಕಳು ಅಲ್ಲಿ ಕೂಡ A+ನಲ್ಲಿ ಪಾಸ್ ಆಗುವ ವಿಶ್ವಾಸ ನಮಗಿದೆ. ಅದಕ್ಕೆ ಬೇಕಾಗಿ, ಅಂತಹ ಮಕ್ಕಳ ತಯಾರಿಗೆ ಬೇಕಾಗಿ ನಾವು ಇವತ್ತು LSS USS ಚಟುವಟಿಕೆಗಳನ್ನು ಅವರಿಗೆ ಕೊಡಬೇಕಾಗ್ತದೆ. ಇವತ್ತು ನಾನು LSS ಗಣಿತದ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳ್ತಾ ಇದ್ದೇನೆ. LSS ಮ್ಯಾಥ್ಸ್, ಗಣಿತ ಯಾವ ರೀತಿಯಲ್ಲಿ ಮಕ್ಕಳು ಉತ್ತರಿಸಬೇಕು ಅಂತ ಹೇಳಿ ನೋಡಿ ಮಕ್ಕಳೇ ಮತ್ತು ಹೆತ್ತವರೇ, ಇದು ಸಾಮಾನ್ಯ ಪರೀಕ್ಷೆ ಅಲ್ಲ. ಪರೀಕ್ಷೆಗೆ ಕುಳಿತವರೆಲ್ಲರೂ ಪಾಸಾಗಬೇಕೆಂದು ಇದು ಸ್ವಲ್ಪ ಹೆಚ್ಚು ಬುದ್ಧಿವಂತ ಮಕ್ಕಳಿಗಿರುವಂತಹ ಪರೀಕ್ಷೆ. ಅಂದರೆ ಅವರು ಕಲಿತಂತಹ ವಿಚಾರಗಳನ್ನು ಯಾವ ರೀತಿ ಪ್ರಯೋಗಿಸುತ್ತಾರೆ ಎಂಬುದಕ್ಕೆ ಈ ಪರೀಕ್ಷೆಯಲ್ಲಿ ಒತ್ತು ಕೊಡ್ತಾ ಇದ್ದಾರೆ. ಅವರು ತುಂಬ ವಿಚಾರಗಳನ್ನು ಕಲಿತಿದ್ದಾರೆ. ಗಣಿತದಲ್ಲಿ ಆಗಿರ್ಬೋದು ಅಥವಾ ಕನ್ನಡ, ಪರಿಸರ,
ಅಥವಾ ಇಂಗ್ಲಿಷ್ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಅವರು ತುಂಬ ಕಲ್ತಿದ್ದಾರೆ. ಅದರ ಕಲ್ತದ್ದನ್ನೇ ನೆನಪಿಸಿ ಹೇಳುವಂತಹ ಪರೀಕ್ಷೆ ಇದಲ್ಲ. ಅದರ ಜೊತೆಗೆ ಇದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಪ್ರಯೋಗಿಸುತ್ತಾರೆ ಅವರು ಎಂಬುದರ ಆಧಾರದ ಮೇಲೆಯಾಗಿದೆ ಅವರಿಗೆ ಮಾರ್ಕುಗಳು ಲಭ್ಯವಾಗುವುದು. ಈ ವರ್ಷ ಒಂದು ಪ್ರತ್ಯೇಕತೆ ಅಂತ ಹೇಳಿದರೆ, ಶಾಲೆಗೆ ಹೋಗಲಿಲ್ಲ ಮಕ್ಕಳು, ಶಾಲೆಗೆ ಹೋಗಲಿಲ್ಲ. ಅದರ ಬದಲಾಗಿ ಅವರು ಮನೆಯಲ್ಲೇ ಕುಳಿತು ಆನ್ಲೈನ್ ಪಾಠಗಳನ್ನು ನೋಡಿ ಪಾಠದ ವಿಷಯಗಳನ್ನು ಅವರು ಕಲಿತಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಪಾಠ ಮುಗಿಲಿಲ್ಲ ಅವರಿಗೆ ಸಮಯದಲ್ಲಿ. ಅದಕ್ಕಾಗಿಯೇ ಅಕ್ಟೋಬರ್ 31 ಇರುವ ಪಾಠಭಾಗಗಳನ್ನು ಮಾತ್ರ ಈ ಪರೀಕ್ಷೆಗೆ ತೆಗೆದುಕೊಂಡಿದ್ದಾರೆ. 4ನೇ ತರಗತಿಗೆ ಸಂಬಂಧಿಸಿ ಹೇಳ್ತಿದ್ರೆ 5ನೇ ಪಾಠದವರೆಗೆ, ಗಣಿತದಲ್ಲಿ 5ನೇ ಪಾಠದವರೆಗೆ ಮಾತ್ರ ಪರೀಕ್ಷೆಗೆ ಪ್ರಶ್ನೆ ಕೇಳುವುದು. ಜೊತೆಗೆ 3ನೇ ತರಗತಿಯಲ್ಲಿ ಕಲಿತಂತಹ ವಿಚಾರಗಳನ್ನು ಕೂಡ ಕೆಲವು ಪ್ರಶ್ನೆಗಳಾಗಿ ಇದರಲ್ಲಿ ಬರಬಹುದು. ನಮಗೆ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಗಣಿತ ಬಹಳ ಸುಲಭ. ಯಾಕೆಂತ ಹೇಳಿದ್ರೆ ಇದರಲ್ಲಿ ನಿಮಗೆ 10ರಲ್ಲಿ 10 ಮಾರ್ಕ್ ಪಡೆಯಬಹುದು. ಉತ್ತರವು ಸರಿಯಾಗಿದ್ರೆ ಅದರಲ್ಲಿ ಮಾರ್ಕು ಕಡಿಮೆ ಮಾಡಲಿಕ್ಕೆ ಆಗುವುದಿಲ್ಲ. 10ರಲ್ಲಿ 10 ಸಿಗ್ತದೆ. ಇದರಲ್ಲಿ ಮಾರ್ಕು ಹೇಗೆ ಕೊಡ್ತಾರೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿರಬಹುದು, ಅಥವಾ ಪ್ರಶ್ನೆ ಯಾವ ರೀತಿಯಲ್ಲಿರುವುದು ಅಂತ ಹೇಳಿ ನಿಮಗೆ ಈಗಾಗಲೇ ತಿಳಿದಿರಬಹುದು. 1 ಅಂಕ ಸಿಗುವಂತಹ 5 ಪ್ರಶ್ನೆಗಳು, 1 ಅಂಕ ಇರುವಂತಹ 5 ಪ್ರಶ್ನೆಗಳು ಮತ್ತು 5 ಅಂಕ ಇರುವ 1 ಪ್ರಶ್ನೆ. 1 ಅಂಕದ ಪ್ರಶ್ನೆ ಆದರೂ ಅದಕ್ಕೆ ನಾವು ಉತ್ತರ ಕಂಡುಹಿಡಿಯಲಿಕ್ಕೆ ನಮ್ಮ ಮಾನಸಿಕವಾಗಿ ನಾವು ತುಂಬಾ ಕ್ರಿಯೆಗಳನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ 5 ಪ್ರಶ್ನೆ ಆ ರೀತಿಯ 1 ಅಂಕ ಇರುವಂತಹ ಪ್ರಶ್ನೆಗಳು ಇರುತ್ತವೆ. ಮತ್ತೊಂದು ಇರುವಂಥದ್ದು 5 ಅಂಕ ಇರುವ 1 ಪ್ರಾಯೋಗಿಕ ಪ್ರಶ್ನೆ. ಅದು ಸ್ವಲ್ಪ ದೊಡ್ಡ ಪ್ರಶ್ನೆ ಆಗಿರ್ತದೆ. ಅದರಲ್ಲಿ ತುಂಬಾ ವಿಶ್ಲೇಷಣೆಗಳಿರ್ತವೆ. ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಿಕೊಂಡು ಅಥವಾ ಸಮಸ್ಯೆಯನ್ನು ಪರಿಹರಿಸಲಿಕ್ಕಿರುವ ದಾರಿಯನ್ನು ಹಂತ ಹಂತವಾಗಿ ಬರೆದು ಪರಿಹರಿಸಬೇಕಾದ ಪ್ರಶ್ನೆಗಳು ಅದರಲ್ಲಿ ಅಂತಹ 1 ಪ್ರಶ್ನೆ ಕೂಡ ಇರಬಹುದು. ಹಾಗಾಗಿ ಪ್ರಾಯೋಗಿಕ ಪ್ರಶ್ನೆ ಅಥವಾ ಪ್ರಾಯೋಗಿಕ ಸಮಸ್ಯೆ 5 ಮಾರ್ಕಿನ 1 ಪ್ರಶ್ನೆ ಇರ್ತದೆ. ಅದೇ ರೀತಿಯಲ್ಲಿ 1 ಅಂಕ ಇರುವಂತಹ 5 ಪ್ರಶ್ನೆಗಳು ಇರ್ತವೆ. ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷದವರೆಗೆ 1 ಅಂಕದ 10 ಪ್ರಶ್ನೆಗಳಿದ್ದವು, 5 ಅಂಕದ 2 ಪ್ರಶ್ನೆಗಳಿದ್ದವು, ಹಾಗೆ 20 ಮಾರ್ಕ್ ಇತ್ತು. ಆದರೆ ಈ ವರ್ಷ ಕಡಿಮೆ ಮಾಡಿದ್ದಾರೆ. ಕೇವಲ 10 ಮಾರ್ಕು, 1 ಅಂಕದ 5 ಪ್ರಶ್ನೆಗಳು ಮತ್ತು 5 ಅಂಕದ 1 ಪ್ರಶ್ನೆ. ಹಾಗಾಗಿ ಪರೀಕ್ಷೆ ಈ ಸಲ ಬಹಳ ಸುಲಭವಾಗಿರ್ಬೋದು. ಆದರೆ ನಾವು ಕಲ್ತುಕೊಂಡಂತಹ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ನಮಗೆ ಪ್ರಯೋಗಿಸಲಿಕ್ಕೆ ನಮಗೆ ತಿಳಿದಿರಬೇಕು. ಅದಕ್ಕಿರುವಂತಹ ಕೆಲವು ಉದಾಹರಣೆಗಳನ್ನು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಈ ತರಗತಿಯನ್ನು ಉಪಯೋಗಿಸ್ತೇನೆ. ನಾನು ಆಗಲೇ ಹೇಳಿದ ಪ್ರಕಾರ ಮಕ್ಕಳೇ, 3 ಮತ್ತು 4ನೇ ತರಗತಿಯಲ್ಲಿ ನಾವು ಇದುವರೆಗೆ ಕಲಿತಂತಹ ವಿಚಾರಗಳ ಪ್ರಯೋಗದ ಹಂತಕ್ಕೆ ನಾವು ಪ್ರಯೋಗದ ಹಂತವನ್ನು ತಿಳ್ಕೊಳ್ಳಿಕ್ಕೆ ಈ ಪರೀಕ್ಷೆ ಮಾಡ್ತಾರೆ. ನಾವು ಏನೆಲ್ಲ ಕಲಿತಿದ್ದೇವೆ 3ನೇ ತರಗತಿ ಮತ್ತು ಈ 4ನೇ ತರಗತಿಯ ಅಕ್ಟೋಬರ್ 31 ನಾವು ಏನು ಕಲಿತಿದ್ದೇವೆ, ಅಥವಾ ಒಂದು ಅರ್ಧವಾರ್ಷಿಕ ಪರೀಕ್ಷೆಯವರೆಗೆ ನಾವು ಹೇಳ್ತಿದ್ರೆ ಒಂದು ಅರ್ಧವಾರ್ಷಿಕ ಪರೀಕ್ಷೆ ಅಂತ ಹೇಳ್ಬೋದು. ಅದನ್ನು ಅಲ್ಲಿವರೆಗೆ ಯಾವೆಲ್ಲ ಪೋರ್ಷನ್ಸ್ ನಾವು ಕವರ್ ಮಾಡ್ತೇವೆ, ಅಲ್ಲಿವರೆಗೆ ಇರುವಂತಹ ಪ್ರಶ್ನೆಗಳನ್ನು ಈ LSS ನಲ್ಲಿ ಕೇಳ್ತಾರೆ. ಮುಖ್ಯವಾಗಿ ಸಂಖ್ಯಾಜ್ಞಾನ 1ನೇ ಪಾಠ ನಮಗೆ ಗೊತ್ತಿರಬಹುದು. 4ನೇ ತರಗತಿಯಲ್ಲಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಖಂಡಿತವಾಗಿಯೂ ಬರ್ತದೆ. ಹಾಗಾದ್ರೆ ಸಂಖ್ಯಾಜ್ಞಾನ ಅದರಲ್ಲಿರುವಂತಹ ವಿಚಾರಗಳು ಯಾವುದು? ಸಂಖ್ಯೆಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಅಥವಾ ಜ್ಞಾನ ಇರಬೇಕು. ಎಲ್ಲಿಯವರೆಗಿರುವ ಸಂಖ್ಯೆಗಳು? ಎಣಿಕಾ ಸಂಖ್ಯೆಗಳು ಅಲ್ಲ, 1ರಿಂದ 10,000ವರೆಗಿರುವ ಸಂಖ್ಯೆಗಳ ಪರಿಚಯ ನಮಗಿರಬೇಕು. ಅಷ್ಟು ಸಂಖ್ಯೆಗಳ ಜ್ಞಾನ ನಮ್ಮಲ್ಲಿರಬೇಕು. 1 ಅಂತ ಹೇಳಿದ್ರೆ ಏನು? ಅತ್ಯಂತ ಚಿಕ್ಕ ಎಣಿಕಾ ಸಂಖ್ಯೆ, ಅದೊಂದು ವಿಷಮ ಸಂಖ್ಯೆ. ಆ ಸಂಖ್ಯೆಗೆ ಯಾವುದೇ ಸಂಖ್ಯೆಯಿಂದ ಗುಣಿಸಿದ್ರೂ ಉತ್ತರ ಯಾವುದೇ ಸಂಖ್ಯೆ ಬರ್ತದೆ, ಅಥವಾ ಒಂದು ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ಉತ್ತರ ಅದೇ ಸಂಖ್ಯೆ ಬರ್ತದೆ, 1ರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರ್ತದೆ, ಒಂದು ಸಂಖ್ಯೆಗೆ 1 ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬರ್ತದೆ, ಒಂದು ಸಂಖ್ಯೆಯಿಂದ 1ನ್ನು ಕಳೆದರೆ ಹಿಂದಿನ ಸಂಖ್ಯೆ ಬರ್ತದೆ. ಇದು 1ರ ಬಗ್ಗೆ ನಾನು ಹೇಳಿದ್ದು. ಹೀಗೆ 10,000ದವರೆಗಿರುವ ಸಂಖ್ಯೆಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು.
ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳು ಹಾಗೆ, ಅತ್ಯಂತ ಚಿಕ್ಕ ಒಂದಂಕೆ ಸಂಖ್ಯೆ ಯಾವುದು, ಅತ್ಯಂತ ದೊಡ್ಡ ಮೂರಂಕೆ ಸಂಖ್ಯೆ ಯಾವುದು, ಅತ್ಯಂತ ಸಣ್ಣ ನಾಲ್ಕಂಕೆ ಸಂಖ್ಯೆ ಯಾವುದು, ಆ ರೀತಿ ಪ್ರಶ್ನೆ ಕೇಳ್ಬೋದು. ಅಥವಾ ಅದನ್ನೇ ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು, ಅತ್ಯಂತ ಸಣ್ಣ ನಾಲ್ಕಂಕೆ ಸಂಖ್ಯೆಯಿಂದ ಒಂದು ತೆಗೆದ್ರೆ ಎಷ್ಟು, ಅಥವಾ ಅತ್ಯಂತ ದೊಡ್ಡ ಮೂರಂಕೆ ಸಂಖ್ಯೆಗೂ ಅತ್ಯಂತ ಚಿಕ್ಕ ನಾಲ್ಕಂಕೆ ಸಂಖ್ಯೆಗೂ ಇರುವ ವ್ಯತ್ಯಾಸ ಎಷ್ಟು. ಈ ರೀತಿಯ ಪ್ರಶ್ನೆಗಳನ್ನು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟು ಕೇಳಬಹುದು. ಅದೇ ರೀತಿಯಲ್ಲಿ ಸಂಖ್ಯಾ ವ್ಯಾಖ್ಯಾನ ಕೂಡ ಇರಬಹುದು. ಒಂದು ಸಂಖ್ಯೆಯನ್ನು ವಿವಿಧ ರೀತಿಯಲ್ಲಿ ನೀವು ವ್ಯಾಖ್ಯಾನಿಸಿದ್ದೀರಿ ಅಲ್ವಾ, ಅದು ಸ್ಥಾನ ಬೆಲೆಗೆ ಹೊಂದಿಕೊಂಡು ವ್ಯಾಖ್ಯಾನಿಸಿರ್ಬೋದು. 1, 10, 100, 1000ಗಳ ಮೊತ್ತವಾಗಿ ಒಂದು ಸಂಖ್ಯೆಯನ್ನು ನೀವು ಬರೆದಿರಬಹುದು. ಅಥವಾ ಕೆಲವೊಮ್ಮೆ 7852ರಲ್ಲಿ ಎಷ್ಟು ನೂರುಗಳಿವೆ ಅಂತೇಳಿ ಕೇಳಬಹುದು. ಹೀಗೆ ಸಂಖ್ಯೆಗೆ ಸಂಬಂಧಪಟ್ಟಂತಹ ಹಲವು ವಿಚಾರಗಳನ್ನು ಅವರು ಕೇಳಬಹುದು. ಸಮಸಂಖ್ಯೆಗಳು, ವಿಷಮ ಸಂಖ್ಯೆಗಳನ್ನು ಯಾವುದು ಅಂತೇಳಿ ಅವರು ಕೇಳಬಹುದು. 7ರಿಂದ ನಿಶೇಷವಾಗಿ ಭಾಗಿಸುವಂತಹ ಎಷ್ಟು ಎರಡಂಕೆ ಸಂಖ್ಯೆಗಳಿವೆ, ಅದು ಕೂಡ ಸಂಖ್ಯೆಗಳ ವಿಶೇಷತೆ. 3ರಿಂದ ನಿಶೇಷವಾಗಿ ಭಾಗಿಸುವ ಎಷ್ಟು ಅಂಕೆಗಳಿವೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಕೆಲವು ನಮೂನೆಗಳನ್ನು ಮುಂದುವರಿಸಲಿಕ್ಕೆ ನಮ್ಮಲ್ಲಿ ಹೇಳ್ಬೋದು. 6, 8, 11 ಮುಂದಿನ ಸಂಖ್ಯೆ ಯಾವುದು, ಆಗ ನಮಗೆ ಆ ನಮೂನೆಯ ಯುಕ್ತಿಯನ್ನು ಕಂಡು ಹುಡುಕಿ ಕೆಲವೊಮ್ಮೆ ಉತ್ತರ ಹೇಳಲಿಕ್ಕೆ ಇರ್ಬೋದು. ಭಿನ್ನ ರಾಶಿಗಳ ಬಗ್ಗೆ ಕೇಳ್ಬೋದು. 4ನೇ 1, 2ನೇ 1, 3ನೇ 1, ಈ ರೀತಿಯ ಕೆಲವು ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಮ್ಮ LSS ನಲ್ಲಿ ಬರಬಹುದು. ಮತ್ತೆ ಒಂದು ಪ್ರತಿ ವರ್ಷ ಬರುವಂತಹ ಒಂದು ಪ್ರಶ್ನೆ ಎಂದರೆ ರೋಮನ್ ಅಂಕೆಗಳು. ರೋಮನ್ ಅಂಕೆಗಳು ಅಲ್ವಾ, ಈಗ ಉದಾಹರಣೆಗೆ 55 ಎಂಬ ಸಂಖ್ಯೆಯನ್ನು ರೋಮನ್ ಅಂಕೆಗಳಲ್ಲಿ ಬರೆಯುವುದು ಹೇಗೆ. ರೋಮನ್ ಅಂಕೆಗಳು ಸಾಮಾನ್ಯವಾಗಿ ಇಂಗ್ಲಿಷ್ ಅಕ್ಷರಗಳಾಗಿರ್ತವೆ ಅಲ್ವಾ, ಹಾಗಾಗಿ 55 ಬರೆಯುವುದು ಹೇಗೆ, 50 ಬರೆಯುವುದು ಹೇಗೆ, ಎಲ್, 5 ಬರೆಯುವುದು ಹೇಗೆ, ವಿ. ಹಾಗಾದ್ರೆ ಎಲ್ ವಿ ಅಂತ ಹೇಳಿದ್ರೆ 50. ನೋಡಿ, ಕೆಲವು ಸಂಖ್ಯೆಗಳನ್ನು ರೋಮನ್ ಅಂಕೆಗಳಲ್ಲಿ ಬರೆಯುವುದು ಹೇಗೆ ಅಂತೇಳಿ ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡಿಕೊಂಡು ಬನ್ನಿ. ಹಾಗೆ ರೋಮನ್ ಅಕ್ಷರಗಳನ್ನು ನಿಮಗೆ ಗೊತ್ತಿರಬೇಕು. ಮಾತ್ರ ಅಲ್ಲ, ಕನ್ನಡ ಭಾಷೆಯ ಅಕ್ಷರಗಳುಂಟು. ಕನ್ನಡ ಭಾಷೆಯ ಅಕ್ಷರಗಳು ಇಲ್ಲಿ ನೋಡಿ, ಕನ್ನಡ ಭಾಷೆಯ ಅಕ್ಷರಗಳು ನಿಮಗೆ ಪರಿಚಯ ಬೇಕು. ಅದರಲ್ಲಿ ಕೂಡ ಅವರು ಕೇಳಿಯಾರು, ಕನ್ನಡದ ಅಕ್ಷರದಲ್ಲಿ ಹೀಗೆ ಬರೆದ್ರೆ ಎಷ್ಟು. ಹಾಗಾದ್ರೆ ಅವರು ಕೆಲವೊಮ್ಮೆ 5 ಬರೆದು ತೋರಿಸ್ಬೋದು, ಕೆಲವೊಮ್ಮೆ 4 ಬರೆದು ತೋರಿಸ್ಬೋದು. ಹೀಗೆ ಕನ್ನಡದ ಅಕ್ಷರಗಳು, ಕನ್ನಡದಲ್ಲಿ ಬರೆದಂತಹ ಗಣಿತದ ಅಂಕೆಗಳು ನಮಗೆ ಗೊತ್ತಾಗಬೇಕು. ಅದು ಕೂಡ ಕಲ್ತ್ರೆ ನಮಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು. ಅದೇ ರೀತಿಯಲ್ಲಿ ಸಂಖ್ಯಾಜ್ಞಾನದ ಬಗ್ಗೆ ನಾವು ಹೇಳಿದ್ದೇನೆ. ಸಂಖ್ಯಾ ವ್ಯಾಖ್ಯಾನ ಇರಬಹುದು, ಸಂಖ್ಯೆಗಳ ವಿಶೇಷತೆಗಳು ಇರಬಹುದು, ಸ್ಥಾನದಲ್ಲಿ ಇರಬಹುದು. ಇದೆಲ್ಲ ನಮಗೆ ಸಂಖ್ಯೆಗಳಿಗೆ ಸಂಬಂಧಪಟ್ಟು ಗೊತ್ತಿರಬೇಕು. ಅದೇ ರೀತಿ ಇನ್ನೊಂದು ಹೇಳ್ತಿದ್ರೆ ನಮಗೆ ಅಳತೆಗಳು ಕೂಡ ನಮಗೆ 3 ಮತ್ತು 4ನೇ ತರಗತಿಗಳಲ್ಲಿ ಬರ್ತದೆ. ಯಾವುದರ ಅಳತೆ? ಉದ್ದ ಕಂಡು ಹಿಡಿಯುವುದು ಅಲ್ವಾ. ಕೆಲವು ಆಕೃತಿಗಳನ್ನು ಕೊಟ್ಟು ಅವುಗಳ ಉದ್ದ, ಅವುಗಳ ಅಗಲ, ಅವುಗಳ ಸುತ್ತಳತೆ, ಇದರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಉದ್ದ ಕಂಡು ಹುಡುಕುವಾಗ ನಾವು ಉಪಯೋಗಿಸುವ ಮಾನ ಯಾವುದು? ಮಿಲಿಮೀಟರ್ ಉಪಯೋಗಿಸ್ತೇವೆ, ಸೆಂಟಿಮೀಟರ್ ಉಪಯೋಗಿಸ್ತೇವೆ, ಮೀಟರ್ ಉಪಯೋಗಿಸ್ತೇವೆ, ಕಿಲೋಮೀಟರ್ ಉಪಯೋಗಿಸ್ತೇವೆ. ಹೀಗೆ ಬೇರೆ ಬೇರೆ ರೀತಿಯ ಅಳತೆಯ ಅಥವಾ ಉದ್ದದ ಮಾನಗಳನ್ನು ನಾವು ಉಪಯೋಗಿಸ್ತೇವೆ. ಅವುಗಳ ಪರಸ್ಪರ ಸಂಬಂಧ ಕೂಡ ನಮಗೆ ಗೊತ್ತಿರಬೇಕು. 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್, 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್, ಎಷ್ಟು ಮಿಲಿಮೀಟರ್, 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್, ಎಷ್ಟು ಸೆಂಟಿಮೀಟರ್, ಎಷ್ಟು ಮಿಲಿಮೀಟರ್. ಇದು ನಮಗೆ ಗೊತ್ತಿರಬೇಕು. ಉದ್ದದ ಅಳತೆಯ ಮಾನಗಳ ಒಳಗಿನ ಪರಸ್ಪರ ಸಂಬಂಧ, ಅದು ಕೂಡ ನಮಗೆ ಗೊತ್ತಿರಬೇಕು ಮಕ್ಕಳೇ. ಇದು ಉದ್ದಕ್ಕೆ ಸಂಬಂಧಪಟ್ಟು. ಅದೇ ರೀತಿಯಲ್ಲಿ ಭಾರದ ಕೂಡ ನಾವು ಕಲಿತಿದ್ದೇವೆ ಅಲ್ವಾ. ಭಾರ 3ನೇ ಕ್ಲಾಸ್ನಲ್ಲೂ ಕಲಿತಿದ್ದೇವೆ, 4ರಲ್ಲೂ ಕೂಡ ಕಲಿತಿದ್ದೇವೆ. ಭಾರದ ಬಗ್ಗೆ ಇರುವಂತಹ ಪ್ರಶ್ನೆಗಳು ಬರ್ಬೋದು. ಯಾವುದು ಭಾರದ ಮಾನ ಯಾವುದು? ಭಾರ ಅಳತೆ ಮಾಡುವುದು ಯಾವ ಮಾನವನ್ನು ಉಪಯೋಗಿಸಿಕೊಂಡು? ಗ್ರಾಮ್ ಅಲ್ವಾ. ಮಿಲಿಗ್ರಾಮ್, ಗ್ರಾಮ್, ಕಿಲೋಗ್ರಾಮ್, ಕ್ವಿಂಟಲ್, ಟನ್, ಹೀಗೆ ಬೇರೆ ಬೇರೆ ಮಾನಗಳಿರ್ತವೆ. ಭಾರ ಹೆಚ್ಚಿದ ಹಾಗೆ ಅದನ್ನು ಹೇಳುವ ರೀತಿ ಕೂಡ ನಮಗೆ ವ್ಯತ್ಯಾಸ ಆಗ್ತದೆ
ಅಲ್ಲ, 1 ಕಿಲೋಗ್ರಾಮ್ ಅಂದ್ರೆ 1000 ಮಿಲಿ. 1000 ಗ್ರಾಮಿಗೆ 1000 ಗ್ರಾಮ್ ಸೇರಿದ್ರೆ 1 ಕಿಲೋಗ್ರಾಮ್ ಅಂತ. 100 ಕಿಲೋಗ್ರಾಮ್ ಅನ್ನು ನಾವು ಒಟ್ಟಿಗೆ 1 ಕ್ವಿಂಟಲ್ ಅಂತ ಹೇಳ್ತೇವೆ. ಅಂತಹ 10 ಕ್ವಿಂಟಲ್ಗಳು ಸೇರುವಾಗ 1 ಟನ್ ಆಗ್ತದೆ ಮಕ್ಕಳೇ. 1 ಟನ್ನಿಗೆ 1000 ಕಿಲೋಗ್ರಾಮ್. ಹಾಗಾಗಿ ಭಾರ ಅಳತೆಯ ಮಾನಗಳೊಳಗಿನ ಪರಸ್ಪರ ಸಂಬಂಧ ಕೂಡ ನಮಗೆ ನೆನಪಿಟ್ಟುಕೊಳ್ಬೇಕು. ಅದು ಕೆಲವೊಮ್ಮೆ ನಮಗೆ ಸಂಶಯಗಳನ್ನು ಉಂಟು ಮಾಡ್ತದೆ ಅಲ್ವಾ. ಈಗ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್, ಆದರೆ 1 ಕಿಲೋಗ್ರಾಮ್ ಅಂದ್ರೆ 1000 ಗ್ರಾಮ್. ಹಾಗೆ 1000ವೋ 100 ಎಂಬಂತಹ ಸಂಶಯ ಮೂಡುತ್ತದೆ ನಮಗೆ. ಹಾಗಾಗಿ ಅದರ ಬಗ್ಗೆ ನಮಗೆ ಸರಿಯಾದ ಸ್ಪಷ್ಟ ನಿಲುವು ಅಥವಾ ಸ್ಪಷ್ಟವಾಗಿ ನಮ್ಮ ಅದನ್ನು ತಿಳಿದಿರಬೇಕು. ಹಾಗೆ ಭಾರ, ಉದ್ದ, ಇನ್ನೊಂದು ಒಳಹಿಡಿವು. ಒಳಹಿಡಿಯುವ ಬಗ್ಗೆಯೂ ಅವರು ಕೇಳ್ತಾರೆ. ಲೀಟರ್ ಮತ್ತು ಮಿಲಿ ಲೀಟರ್ನ ಬಗ್ಗೆ ನಾವು 3ನೇ ತರಗತಿಯಲ್ಲಿಯೂ ಅದೇ ರೀತಿಯಲ್ಲಿ 4ನೇ ತರಗತಿಯಲ್ಲಿಯೂ ಕಲಿಬೇಕು ಅಲ್ವಾ. ದೊಡ್ಡ ದೊಡ್ಡ ಲೀಟರ್ ಅಥವಾ ದೊಡ್ಡ ದೊಡ್ಡ ಮಿಲಿ ಲೀಟರ್ ಮತ್ತು ಲೀಟರ್ನ್ನು ಉಪಯೋಗಿಸಿಕೊಂಡು ನಮಗೆ ಹಲವಾರು ಪ್ರಾಯೋಗಿಕ ಪ್ರಶ್ನೆಗಳನ್ನು ನಾವು ಮಾಡಿದ್ದೇವೆ. ಅದು ನೀವು ಕಲಿತುಕೊಂಡಿರಬೇಕು. ಇನ್ನೊಂದು ಅಳತೆಯಲ್ಲಿ ಮುಖ್ಯವಾಗಿ ಬರುವಂಥದ್ದು ಸಮಯ. ಸಮಯ ಅಂದ್ರೆ ಬಹಳ ಪ್ರಾಧಾನ್ಯವಾದದ್ದು, ಬಹಳ ಪ್ರಾಧಾನ್ಯ ಇರುವಂಥದ್ದು. ಸಮಯಕ್ಕೆ ನಾವು ಯಾವಾಗಲೂ ಪ್ರಾಧಾನ್ಯ ಕೊಡಬೇಕು. ಸಮಯದ ಬಗ್ಗೆ ನಾವು ಕಲಿತ್ರೆ ಯಾವಾಗಲೂ ನಾವು ನಿಷ್ಠಾವಂತರಾಗ್ತೇವೆ ಅಥವಾ ಸಮಯದ ಬಗ್ಗೆ ಇರುವಂತಹ ಸಮಯ ಪಾಲಕರಾಗ್ತೇವೆ. ನಮ್ಮನ್ನು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಮುಟ್ಟಿದ್ರೆ ನಮ್ಮನ್ನೆಲ್ಲರೂ ಪ್ರಶಂಸಿಸ್ತಾರೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಾವು ತಲುಪಬೇಕು. ಸಮಯ ನಿಷ್ಠೆ ಬೇಕು ನಮಗೆ. ನಮಗೆ ಕ್ಲಾಕ್ ನೋಡ್ಲಿಕ್ಕೆ, ವಾಚ್ ನೋಡ್ಲಿಕ್ಕೆ ತಿಳಿಯುವುದಲ್ಲ, ಅದರ ಬದಲಾಗಿ ಸಮಯ ನಿಷ್ಠೆ ಬೇಕು ನಮಗೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನಾವು 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಿದ್ರೆ ಕರೆಕ್ಟ್ 10 ಗಂಟೆಗೆ ಮುಟ್ಟಬೇಕು. ಅದು 10ಕ್ಕಿಂತ ಲೇಟು ಆಗಬಾರ್ದು ಅಥವಾ 9ವರೆಗೆ ಅಲ್ಲಿ ಮುಟ್ಟರಲೂಬಾರ್ದು. ಆ ಸಮಯದ ಮಹತ್ವವನ್ನು ನಾವು ತಿಳಿಬೇಕು. ಅದಕ್ಕೆ ಬೇಕಾಗಿ ನಾವು ಸಮಯ ಕಳೆಯುವಂಥದ್ದು. ನಮ್ಮ ಜೀವನ ಅಂತ ಹೇಳಿದ್ರೆ ನೋಡಿ, ನಾವು ಕೆಲವೊಮ್ಮೆ 100 ವರ್ಷ ಬದುಕ್ತಿದ್ರೆ, ಎಲ್ಲರೂ ಹೀಗೆ 100 ವರ್ಷ ಬದುಕಬೇಕಂತ ಇಲ್ಲ. ಕೈಯಾರ್ ಕಿಂಜಣ್ಣರಯ್ಯವರು ಅಂತವರು 102 ವರ್ಷದವರೆಗೆ ಬದುಕಿದ್ದಾರೆ. ಅಷ್ಟು ವರ್ಷ ಅಂದ್ರೆ 100 ವರ್ಷ ಅಂದ್ರೆ ಎಷ್ಟು? 1 ವರ್ಷ ಅಂದ್ರೆ ಎಷ್ಟು? 365 ದಿನಗಳು. ನಾವು 100 ವರ್ಷ ಬದುಕ್ತೇವೆ ಅಂತ ಹೇಳಿದ್ರೆ ಎಷ್ಟು? 36,500 ದಿನಗಳು. ಹಾಗಾಗಿ ನಾವ್ಯಾರು 36,500 ದಿನಗಳು ಕೂಡ ಬದುಕದಂತಹ ನಮ್ಮ ಜೀವನ, ಆ ಜೀವನದಲ್ಲಿ ಸಾಕಷ್ಟು ನಮಗೆ ಸಾಧಿಸಬೇಕಾಗಿದೆ. LSS ಪರೀಕ್ಷೆ ಪಾಸ್ ಆಗಬೇಕು, ಮತ್ತೆ USS ಆಗಬೇಕು, ಮತ್ತೆ SLC ಆಗಬೇಕು, ಮತ್ತೆ +2 ಡಿಗ್ರಿ, ಡಾಕ್ಟರೇಟ್, ಇಂಜಿನಿಯರ್ ಪ್ಲಸ್ PhD ಇಂಥದ್ದು ಹಲವಾರು ನಮಗೆ ಪಾಸ್ ಆಗಲಿಕ್ಕೆ ಉಂಟು ನಮಗೆ. ಹಾಗೆ ನಾವು ಸಮಯಕ್ಕೆ ಬಹಳ ಪ್ರಾಮುಖ್ಯ ಕೊಡಬೇಕು ನಾವು. ಹಾಗೆ ಕೊಟ್ಟರೆ ಮಾತ್ರ ಸಮಯದ ಬಗ್ಗೆ ನಮಗೆ ಕಲಿತರಲ್ಲಿ ನಮಗೆ ಒಂದು ತೃಪ್ತಿ ಸಿಗ್ತದೆ. ಹಾಗಾಗಿ ಸಮಯ ಅಂತ ಹೇಳಿದ್ರೆ ನಾನೀಗ ಹೇಳಿದ ಹಾಗೆ 1 ವರ್ಷ ಅಂದ್ರೆ 365 ದಿನಗಳು, 1 ತಿಂಗಳು ಅಂದ್ರೆ 30 ದಿನಗಳು, 1 ವರ್ಷ ಅಂದ್ರೆ 52 ವಾರಗಳು, 1 ವಾರ ಅಂದ್ರೆ 7 ದಿನಗಳು, 1 ದಿನ ಅಂತ ಹೇಳಿದ್ರೆ 24 ಗಂಟೆಗಳು, 1 ಗಂಟೆ ಅಂದ್ರೆ 60 ನಿಮಿಷ, 60 ಮಿನಿಟು, ಅದೇ 1 ನಿಮಿಷ ಅಂದ್ರೆ 60 ಸೆಕೆಂಡ್. ಸಮಯದ ದೈರ್ಘ್ಯ ಹೆಚ್ಚಿದ ಹಾಗೆ ಅದನ್ನು ಅಳೆಯುವಂತಹ ಯೂನಿಟ್ ಕೂಡ ಅಥವಾ ಮಾನ ಕೂಡ ವ್ಯತ್ಯಾಸ ಆಗ್ತದೆ. ಸಮಯದ ಆ ದೈರ್ಘ್ಯ ನಮಗೆ ಗೊತ್ತಿರಬೇಕು. ಶಾಲೆ 10 ಗಂಟೆಗೆ ಪ್ರಾರಂಭ ಆಗ್ತದೆ, ಶಾಲೆ 4 ಗಂಟೆಗೆ ಬಿಡ್ತಾರೆ. ಹಾಗಾದ್ರೆ ನಾವು ಶಾಲೆಯಲ್ಲಿ ಎಷ್ಟು ಗಂಟೆ ಇರ್ತೇವೆ? ಅದು ಸಮಯದ ದೈರ್ಘ್ಯ ಅಲ್ವಾ. ನಾವೀಗ 1 ಮಿನಿಟ್ ಎದ್ದು ನಿಂತುಕೊಳ್ಳಿ, ನೀವು 1 ಮಿನಿಟ್ ನಾವು ಎದ್ದು ನಿಂತುಕೊಳ್ಳುವ, ಸ್ವಲ್ಪ ಹೊತ್ತಾಗ ಕೂತ್ಕೊಳ್ಳುವ, 1 ಮಿನಿಟ್ ಆಗ್ತದಾಗ 1 ಮಿನಿಟ್ ನಿಂತುಕೊಂಡು ನೀವು ಸ್ವಲ್ಪ ಸಮಯ ಕಳೆಯುವಾಗ ಕೂತ್ಕೊಳ್ಬೇಕು. ಅಂದ್ರೆ 1 ಮಿನಿಟ್ ಆಗಿ ಕೂತ್ಕೊಳ್ಬೇಕು, ಗಂಟೆ ನೋಡಬಾರದು. ನಿಮಗೆ ಸಾಧ್ಯ ಆಗ್ತದೆ? ಕರೆಕ್ಟ್ ಸಾಧ್ಯ ಆಗುದಿಲ್ಲ. ಅಂದ್ರೆ ನಮಗೆ 1 ಮಿನಿಟ್ ಎಷ್ಟು ಅಂತ ಹೇಳಿ ಆಲೋಚನೆ ಮಾಡ್ಲಿಕ್ಕೆ ಕೂಡ ಆಗುವುದಿಲ್ಲ. ನಮ್ಮ ಮನೆಗೆ 1 ಮಿನಿಟ್ ಅಲ್ಲಿ ಎಷ್ಟು ಸುತ್ತು ಬರಬಹುದು ಗೊತ್ತಿದೆಯಾ? ನಿಮ್ಮ ಹತ್ತಿರದ ಪೇಟೆಗೆ ನಿಮಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು? ನೀವು ಶಾಲೆಗೆ ಹೋಗುತ್ತಿರುವಾಗ ನಿಮ್ಮ ಮನೆಯಿಂದ ಶಾಲೆಗೆ ತಲುಪಲಿಕ್ಕೆ ಎಷ್ಟು ಸಮಯ ಬೇಕು? ಅಳತೆ ಮಾಡಿದ್ದೀರಾ? ಹಾಗೆ ಸಮಯ ನಾವು ಲೆಕ್ಕ ಮಾಡ್ತಾ ಮಾಡ್ತಾ ನಾವು ಕ್ಯಾಲೆಂಡರ್ಗೆ ಮುಟ್ಟುತ್ತೇವೆ. ಕ್ಯಾಲೆಂಡರ್ಲು ಕೂಡ ಹಲವಾರು ಲೆಕ್ಕಗಳು ನಮ್ಮ LSS ಪರೀಕ್ಷೆಗೆ ಬರ್ತದೆ. ಜನವರಿ 30 ಶನಿವಾರ ಆದರೆ ಫೆಬ್ರವರಿ 8 ಯಾವ ವಾರ? 2ನೇ ಶನಿವಾರ 14 ತಾರೀಕಾದ್ರೆ 2ನೇ ಆದಿತ್ಯವಾರ ತಾರೀಕು ಎಷ್ಟು? 3x3 ಒಂದು ಚೌಕಾಕಾರದಲ್ಲಿ ತಾರೀಖುಗಳನ್ನು ನಾವು ಕಟ್ ಮಾಡಿ ತೆಗೆದ್ರೆ, ಚೌಕಾಕೃತಿಯ ಒಂದು ತುಂಡನ್ನು ಕ್ಯಾಲೆಂಡರ್ನಿಂದ ಕಟ್ ಮಾಡಿ ತೆಗೆದ್ರೆ ಅದರ ಮಧ್ಯದ ಸಂಖ್ಯೆಗೂ ಆ 9 ಸಂಖ್ಯೆಗಳ ಮೊತ್ತಕ್ಕೂ ಏನಾದರೂ ಸಂಬಂಧವಿದೆಯಾ? ನಮಗೆ
3 ಅಡ್ಡಕ್ಕೂ 3 ನೀಟಕ್ಕೂ ಸಂಖ್ಯೆಗಳು ಸಿಗ್ತವೆ, 9 ಸಂಖ್ಯೆಗಳು ಸಿಗ್ತವೆ 3 3 ಆಗಿ. ಆಗ ಮಧ್ಯದ ಸಂಖ್ಯೆಗೂ ಈ 9 ಸಂಖ್ಯೆಗಳ ಮೊತ್ತಕ್ಕೂ ಏನಾದರೂ ಸಂಬಂಧವಿದೆಯಾ? ಆಲೋಚನೆ ಮಾಡಿದ್ದೀರಾ? ಅಥವಾ ನಾವು ಒಂದು 4x4 ಚೌಕಾಕಾರದ ಒಂದು ತಾರೀಖುಗಳನ್ನು ಕ್ಯಾಲೆಂಡರ್ನಿಂದ ಕಟ್ ಮಾಡಿ ತೆಗಿತೇವೆ. ಅಂದ್ರೆ 1 2 3 4, 1ರ ಈಚೆ ಎಷ್ಟಿರ್ತದೆ ತಾರೀಕು? 8 ಇರ್ತದೆ. 1 2 3 4 8 9 10 11 15 16 17 18 22 23 24 25. ಹೀಗೆ ನಾವು 4 4 ಇಲ್ಲೇ 4 ಹೀಗೆ 4 16 ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಈ 16 ಸಂಖ್ಯೆಗಳ ಒಟ್ಟು ಮೊತ್ತಕ್ಕೂ ಫಸ್ಟ್ ಮತ್ತು ಲಾಸ್ಟ್ ಸಂಖ್ಯೆಗಳ ಮೊತ್ತಕ್ಕೂ ಸಂಬಂಧವಿದೆಯಾ? ಕೇಳಿದ ಅರ್ಥವಾಯಿತು ಅಂತ ನಾನು ಭಾವಿಸ್ತೇನೆ. 4 4 ಸಂಖ್ಯೆಗಳನ್ನು ತೆಗಿತೇವೆ, ಅಂದ್ರೆ ಹೀಗೆ 4 4 4 ಹೀಗೆ 4 4 4, ಆಗ 16 ಸಂಖ್ಯೆಗಳು ಸಿಗ್ತವೆ ಮಕ್ಕಳ ಕ್ಯಾಲೆಂಡರ್ನಿಂದ. ಈ ಸಂಖ್ಯೆಗಳ ನಾವು ಫಸ್ಟ್ ಸಂಖ್ಯೆಗೂ ಅಂದ್ರೆ 1ಕ್ಕೂ ಅದರ ಲಾಸ್ಟ್ ಸಂಖ್ಯೆ ಎಷ್ಟಾಗ್ತದಾಗ 25 ಆಗ್ತದೆ. ಹಾಗೆ 1 ಮತ್ತು 25ರ ಮೊತ್ತ 26ಕ್ಕೂ ಈ ಎಲ್ಲಾ ಸಂಖ್ಯೆಗಳ 16 ಸಂಖ್ಯೆಗಳ ಮೊತ್ತಕ್ಕೂ ಏನಾದರೂ ಸಂಬಂಧವಿದೆಯಾ? ಅದು ಹೇಗೆ ಇಂತಹ 4 4 ಸಂಖ್ಯೆಗಳನ್ನು ಸಿಕ್ಕಿದ್ರು ಆ ನಿಗಮನ ಅದಕ್ಕೆ ಸರಿ ಆಗ್ತದಾ, ಸರಿ ಹೊಂದುತ್ತದಾ ಅಂತ ಹೇಳಿ ನಮಗೆ ಗೊತ್ತಾ? ನೀವು ಮಾಡಿ ನೋಡ್ಬೇಕು ಮಕ್ಕಳೇ, ಏನಾದ್ರೂ ಸಂಬಂಧ ಇರ್ಬೋದು. ಸಂಖ್ಯೆಗಳ ಸಂಬಂಧಗಳ ಬಗ್ಗೆ ನಿಮಗೆ ಸರಿಯಾದ ಜ್ಞಾನ ಬೇಕು. ಅದೇ ಸಂಖ್ಯೆ ವಿಶೇಷತೆಗಳು ಅಥವಾ ಸಂಖ್ಯಾ ಜ್ಞಾನ ಅಂತ ಹೇಳಿ ನಾವು ಅದಕ್ಕೆ ಹೇಳ್ತೇವೆ. ಪ್ರತಿಯೊಂದು ಸಂಖ್ಯೆಗಳ ಪ್ರತಿಯೊಂದು ನಮೂನೆಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಬೇಕು. ಸಂಖ್ಯೆಗಳ ಕ್ರಮಾಗತವಾದಂತಹ ಸಂಖ್ಯೆಗಳ ಮೊತ್ತವಾಗಿ ಬಾರದ ಕೆಲವು ಸಂಖ್ಯೆಗಳು ಉಂಟು. ಯಾವುದಂತ ಗೊತ್ತಾ ಮಕ್ಕಳೇ? ನೀವು ಕಂಡು ಹುಡುಕಿ ಹೇಳಬೇಕು. ಕ್ರಮಾಗತವಾದ ಸಂಖ್ಯೆಗಳ ಮೊತ್ತವಾಗಿ ಬಾರದ ಕೆಲವು ಸಂಖ್ಯೆಗಳು ಉಂಟು. ಈಗ ಉದಾಹರಣೆಗೆ 3 ಎಂಬ ಸಂಖ್ಯೆ 2 ಕ್ರಮಾಗತ ಸಂಖ್ಯೆಗಳ ಮೊತ್ತವಾಗಿ ಬರ್ತದೆ. ಉದಾಹರಣೆಗೆ 1 + 2 3. ಸರಿಯಾಗಿ ಕ್ರಮಾಗತವಾಗಿ 2 ಸಂಖ್ಯೆಗಳ ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳ ಮೊತ್ತವಾಗಿ ಬರ್ತದೆ 3 ಎಂಬುದು. ಈಗ 15 ಕೂಡ ಕ್ರಮಾಗತವಾದ 2 ಸಂಖ್ಯೆಗಳ ಮೊತ್ತವಾಗಿ ಬರ್ತದೆ, 7 8 15. ಅಥವಾ 9 ಹೇಗೆ ಬರ್ತದೆ? 9 2 3 4, 2 3 5 5 4 9, ಕ್ರಮಾಗತವಾದ 3 ಸಂಖ್ಯೆಗಳ ಮೊತ್ತವಾಗಿ 9 ಬರ್ತದೆ. ಹೀಗೆ ಕೆಲವು ನಾನು ಬರುವ ಸಂಖ್ಯೆಗಳನ್ನು ಮಾತ್ರ ಹೇಳಿದೆ, ಬಾರದ ಸಂಖ್ಯೆಗಳು ಇವೆ. ಆ ಬಾರದ ಸಂಖ್ಯೆಗಳು ಯಾವುದು ಅಂತೇಳಿ ನೀವು ಕಂಡುಹುಡುಕಬೇಕು ಮಕ್ಕಳೇ. ಆಗ ನಿಮಗೆ ತುಂಬಾ ಸಂಖ್ಯೆಗಳ ವಿಶೇಷತೆಗಳು ಗೊತ್ತಾಗ್ತದೆ. ಉದಾಹರಣೆಗೆ ನಾನು ಒಂದು ಹೇಳ್ತೇನೆ, 8 ಎಂಬ ಸಂಖ್ಯೆಯನ್ನು ಕ್ರಮಾಗತವಾದ ಸಂಖ್ಯೆಗಳ ಮೊತ್ತಗಳಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಮ್ಮ ಸಂಖ್ಯೆಗಳು ನೋಡಿದ್ರೆ ವಿಚಿತ್ರ ಸಂಖ್ಯೆಗಳು ನಮಗೆ ಕಾಣಬಹುದು. ಬೇರೆ ಬೇರೆ ರೀತಿಯ ಸಂಖ್ಯೆಗಳು, ಪ್ರತಿಯೊಂದು ಸಂಖ್ಯೆಗೆ ಅದರದ್ದಾದಂತಹ ವಿಶೇಷತೆ ಇದೆ. ಹಾಗಾಗಿ ರಾಮಾನುಜನ್ ಹೇಳಿದ್ದು 1729 ಅಂತ ಹೇಳುವುದು ಒಂದು ವಿಶೇಷ ಸಂಖ್ಯೆ ಅಂತ. ಹಾಗಾಗಿ ಇದೆಲ್ಲ ಗಣಿತದ ಭಾಗವಾಗಿ ಬರುವಂಥದ್ದು. ಗಣಿತಕ್ಕೆ ಸಂಬಂಧಪಟ್ಟ ನೀವು ಇದೆಲ್ಲ ಕಲಿಬೇಕು. ಈ ಅಳತೆಗಳನ್ನು ಕಲಿಬೇಕು, ಸಂಖ್ಯೆಗಳ ಕುರಿತು ಕಲಿಬೇಕು. ಚತುಷ್ಕ್ರಿಯೆ ಎಂಬುದು ಬಹಳ ಮುಖ್ಯ ಮಕ್ಕಳೇ. ಚತುಷ್ಕ್ರಿಯೆ ಗೊತ್ತಿರಬೇಕು ನಮಗೆ. ಸಾಮಾನ್ಯವಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಚತುಷ್ಕ್ರಿಯೆ ಗೊತ್ತಿಲ್ಲದ ಮಕ್ಕಳು ಇರಲಿಕ್ಕಿಲ್ಲ. ಒಂದರಿಂದಲೇ ನಾವು ಪ್ರಾರಂಭಿಸಿದ್ದೇವೆ ಚತುಷ್ಕ್ರಿಯೆಗಳಿಗೆ. ಚತುಷ್ಕ್ರಿಯೆಗಳಂದ್ರೆ ಕೂಡಿಸುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು. ಈ ಚತುಷ್ಕ್ರಿಯೆಗಳು ನಿಮಗೆ ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಅದೆಲ್ಲ ಗಣಿತದಲ್ಲಿ ಬರ್ತದೆ. ಗಣಿತದಲ್ಲಿ ಇರುವುದೇ ಚತುಷ್ಕ್ರಿಯೆಗಳು, ಬೇರೆ ಏನಿಲ್ಲ ಅದರಲ್ಲಿ. ಆ ರೀತಿಯಲ್ಲಿ ನಾವು ಚತುಷ್ಕ್ರಿಯೆಗಳನ್ನು ಕಲಿಬೇಕು. ಆಮೇಲೆ ಇರುವಂತಹದ್ದು ಆಕೃತಿಗಳು. ನಮ್ಮ 4ನೇ ತರಗತಿಯವರೆಗೆ ಆಕೃತಿಗಳು ನೀವು ಕಲ್ತದ್ದು ಯಾವುದೆಲ್ಲ? ಒಂದು ಚೌಕ, ಒಂದು ಆಯತ, ಒಂದು ವೃತ್ತ, ಮತ್ತೊಂದು ತ್ರಿಕೋನ. ಈ 4 ಆಕೃತಿಗಳ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿದೆ. ತ್ರಿಕೋನ ಅಂದ್ರೆ ಎಷ್ಟು ಕೋನಗಳಿವೆ ಅದರಲ್ಲಿ, ಎಷ್ಟು ಮೂಲೆಗಳಿವೆ ಅದರಲ್ಲಿ? 3. ಅದಕ್ಕೆ ಎಷ್ಟು ಬದಿಗಳಿವೆ? 3. 3 ಮೂಲೆಗಳು 3 ಬದಿಗಳು ಇರುವಂತಹ ಒಂದು ಗಣಿತದ ಆಕೃತಿಯಾಗಿದೆ ತ್ರಿಕೋನ ಎಂಬುದು. ಆಮೇಲೆ ಆಯತದ ಬಗ್ಗೆ ನಿಮಗೆ ಗೊತ್ತುಂಟು ಅಲ್ವಾ? ಆಯತ ಅಂತ ಹೇಳಿದ್ರೆ ಎಷ್ಟು ಬದಿಗಳು? 4 ಬದಿಗಳು. ಎಷ್ಟು ಮೂಲೆಗಳು? 4 ಮೂಲೆಗಳು. ಮತ್ತು ವಿಶೇಷತೆ ಇದೆಯಾ ಇದಕ್ಕೆ? ಖಂಡಿತ ಇದೆ. ಅದರ ಮೂಲೆಗಳು ನೆಟ್ಟಗಾಗಿವೆ ಅಲ್ವಾ? ಮತ್ತೆ ವಿರುದ್ಧ ಬದಿಗಳು ಸಮಾನವಾಗಿವೆ ಅಲ್ವಾ? ಆಯತದ ವಿರುದ್ಧ ಬದಿಗಳು ಸಮಾನವಾಗಿವೆ. ಹಾಗಾಗಿ ಆಯತ ಅಂತ ಹೇಳಿದ್ರೆ 2-3 ವಿಶೇಷತೆಗಳಿವೆ. ಮತ್ತೊಂದು ಚೌಕ. ಚೌಕ ನಿಮಗೆ ಗೊತ್ತಿರಬಹುದು. ಆಯತದ ಹಾಗೆ ಚೌಕ ಒಂದು ಆಯತವೇ. ಎಲ್ಲಾ ಚೌಕವು
ಒಂದು ಆಯತವೇ. ಆದ್ರೆ ಆಯತಗಳು ಚೌಕ ಅಲ್ಲ. ಯಾಕೆಂತ ಹೇಳಿದ್ರೆ ಚೌಕ ಅಂತ ಹೇಳಿದ್ರೆ 4 ಬದಿಗಳು ಒಂದೇ ಅಳತೆಯಾಗಿರ್ಬೇಕು, ಉದ್ದ ಸಮಾನವಾಗಿರ್ಬೇಕು. 4 ಬದಿಗಳ ಉದ್ದ ಸಮಾನ ಆದ್ರೆ ಅದು ಚೌಕ, ವಿರುದ್ಧ ಬದಿಗಳ ಉದ್ದ ಸಮಾನ ಆದ್ರೆ ಅದು ಆಯತ. ಅಷ್ಟು ವ್ಯತ್ಯಾಸ ಉಂಟು. ಮತ್ತೊಂದಿರುವುದು ವೃತ್ತ, ಉರುಟಾಗಿರುವುದು, ಮೂಲೆಗಳಿಲ್ಲದಂತಹ ಒಂದು ಆಕೃತಿ ವೃತ್ತ. ಬೇರೆ ಬೇರೆ ಅಳತೆಯ ವೃತ್ತ ನೀವು ನೋಡಿರಬಹುದು. ಕೇಂದ್ರದಿಂದ ದೂರ ಹೋದ ಹಾಗೆ ವೃತ್ತ ದೊಡ್ಡದಾಗ್ತಾ ಹೋಗ್ತದೆ. ಅದರ ಬಗ್ಗೆ ಹೆಚ್ಚು ನೀವು ಮುಂದಿನ ಕ್ಲಾಸಲ್ಲಿ ಕಲಿತಾ ಇದ್ದೀರಿ. ಇಲ್ಲಿ ನೀವು ಕಲಿಯುವುದೆಂಥದ್ದು 4ನೇ ಕ್ಲಾಸಿನವರೆಗೆ ಆಕೃತಿಗಳನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ರೂಪಗಳನ್ನು ಮಾಡುವಂಥದ್ದು, ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಎಷ್ಟು ಆಕೃತಿಗಳಿವೆ ಅಂತ ಹೇಳಿ ಅಳತೆ ಮಾಡಿ ಬರೆಯುವಂಥದ್ದು ನಮ್ಮ LP ವಿಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕು. ಕೆಲವು ರೂಪಗಳನ್ನು ಕೊಡ್ತಾರೆ ಪರೀಕ್ಷೆಗೆ, ಅದರಲ್ಲಿ ಎಷ್ಟು ಆಯತಗಳು ಅಥವಾ ಎಷ್ಟು ಚೌಕಗಳು, ಎಷ್ಟು ವೃತ್ತಗಳು, ಎಷ್ಟು ತ್ರಿಕೋನಗಳಿವೆ ಅಂತ ಹೇಳಿ ಅದನ್ನು ಎಣಿಸಿ ಬರಿಬೇಕು. ಇದಿಷ್ಟು LSS ಗೆ ಇರುವಂತಹ ಗಣಿತದಂತಹ ಪೋರ್ಷನ್ಸ್ಗಳು. ಇನ್ನು ಕೆಲವು ಪ್ರಶ್ನೆಗಳು ವ್ಯತ್ಯಸ್ತವಾಗಿ ಅವರು ಕೇಳಬಹುದು. ಆಗ ನಾವು ಅದಕ್ಕೆಲ್ಲ ತಯಾರಾಗಿರ್ಬೇಕು. ಅದರ ತಯಾರು ಮಾಡುವುದು ಹೇಗೆ ಅಂತ ಹೇಳಿದ್ರೆ 3ನೇ ತರಗತಿಯ ಮತ್ತು 4ನೇ ತರಗತಿಯ ಆನ್ಲೈನ್ ತರಗತಿಗಳನ್ನು ನೀವು ವೀಕ್ಷಿಸಬೇಕು. 3ನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತಹ ಆನ್ಲೈನ್ ತರಗತಿಗಳನ್ನು ಪುನಃ ಒಮ್ಮೆ ನೋಡಿ. ಆಗ ಅದರಲ್ಲಿ ನಿಮಗೆ ಹಲವಾರು ವಿಚಾರಗಳು ಸಿಗ್ತವೆ. ನೀವು ಓದಲಿಕ್ಕೆ ಇಲ್ಲ ಅಂತ ಹೇಳಬೇಡಿ, ವಿಡಿಯೋಗಳು ಇಲ್ಲ ಅಂತ ಹೇಳಬೇಡಿ. ನೀವು 3ನೇ ಕ್ಲಾಸಿನ ವಿಡಿಯೋಗಳನ್ನು ನೋಡಿ, ಅದರಿಂದ ತುಂಬಾ ವಿಚಾರಗಳು ನಿಮಗೆ ಸಿಗ್ಬಹುದು. ಯಾಕೆಂತ ಹೇಳಿದ್ರೆ ನೀವು ಕಳೆದ ವರ್ಷ ಕಲಿತಂತಹ ವಿಚಾರಗಳು ಈ ವರ್ಷ ಪುನರಾವಲೋಕನ ಇಲ್ಲದ ಕಾರಣ ಮರೆತು ಹೋಗಿರ್ಬೋದು ನಿಮಗೆ. ಹಾಗಾಗಿ ನೀವು 3ನೇ ಕ್ಲಾಸಿನ ಗಣಿತದ ಆನ್ಲೈನ್ ಕ್ಲಾಸ್ಗಳನ್ನು ಒಮ್ಮೆ ನೋಡಿ. ಅದೇ ರೀತಿಯಲ್ಲಿ 4ನೇ ಕ್ಲಾಸಿನ ಈ 5ನೇ ಪಾಠದವರೆಗಿರುವಂತಹ ಆನ್ಲೈನ್ ಕ್ಲಾಸ್ಗಳನ್ನು ಪುನಃ ಒಮ್ಮೆ ನೋಡಿ. ಅದರಿಂದ ನಿಮಗೆ ಸಾಕಷ್ಟು ವಿಚಾರಗಳು ಲಭಿಸಬಹುದು. ಇನ್ನು ನಾವು ಕೆಲವು ಉದಾಹರಣೆಗಳನ್ನು ಮಾಡಿ ನೋಡೋಣ. ಇಲ್ಲಿ ನೋಡಿ, ಒಂದು ಲೆಕ್ಕ ಕೊಡ್ತಾ ಇದ್ದೇನೆ, ನೋಡಿ ಅದನ್ನು. 4 ಕೋಣೆಗಳನ್ನು ಕೊಟ್ಟಿದ್ದೇನೆ. 4 ಕೋಣೆಗಳನ್ನು ಕೊಟ್ಟಿದ್ದೇನೆ. ಮೇಲ್ಭಾಗದ 2 ಕೋಣೆಗಳನ್ನು ಕೂಡಿಸುವಾಗ 9 ಬರಬೇಕು. ಕೆಳಭಾಗದ ಒಂದು ಸಂಖ್ಯೆಯಿಂದ ಒಂದನ್ನು ಕಳೆಯುವಾಗ 1 ಬರಬೇಕು. ಎಡಭಾಗದ ಮೇಲಿಂದ ಕೆಳಗಿರುವಂತಹ ಸಂಖ್ಯೆಗಳನ್ನು ಕೂಡಿಸುವಾಗ 8 ಬರಬೇಕು. ಆಮೇಲೆ ಬಲಬದಿಯ ಮೇಲಿಂದ ಕೆಳಗಿರುವ ಸಂಖ್ಯೆಯನ್ನು ಕೂಡಿಸುವಾಗ 6 ಬರಬೇಕು. ಹಾಗಾದ್ರೆ ಸಂಖ್ಯೆಗಳು ಯಾವುದು ಅಂತ ನೀವು ಆಲೋಚನೆ ಮಾಡಿ ಹೇಳಬೇಕು ಮಕ್ಕಳೇ. ಇದು ಬಹಳ ಸುಲಭದ ಇರುವುದು, ನಮಗೆ ಒಂದು ಯುಕ್ತಿ ಚಿಂತನೆಗೆ ಇರುವಂಥದ್ದು. ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಇದು ಸಿಗ್ಬಹುದು. ಇಂತಹ ಕೆಲವು ಪ್ರಶ್ನೆಗಳು ನಮಗೆ ನಮ್ಮ ಈ LSS ಪರೀಕ್ಷೆಗೆ ಕೊಡ್ಬೋದು. ಉತ್ತರ ಸಿಕ್ಕಿತ ನಿಮಗೆ? ಸಿಗದಿದ್ದರೆ ನಿಮ್ಮ ಅಮ್ಮನಲ್ಲಿ ಅಥವಾ ಹಿರಿಯ ಮಕ್ಕಳಲ್ಲಿ ಕೇಳಿ. ಬಹಳ ಸುಲಭ, ಇದು ನಿಮಗೆ ಸಿಗ್ಬಹುದು. ಸಂಖ್ಯೆಗಳನ್ನು ಕೂಡಿಸುವುದು ಕಳೆಯುವುದು ನಿಮಗೆ ಗೊತ್ತಾದ್ರೆ ಸಾಕು. ಬೇರೆ ಬೇರೆ ಸಂಖ್ಯೆಗಳನ್ನು ಅಲ್ಲಿ ನೀವು ಪೋಸ್ಟ್ ಮಾಡಿ ಅಥವಾ ಅಲ್ಲಿ ಬರೆದು ನಿಮ್ಮ ಉತ್ತರ ಸರಿಯಾಗುವವರೆಗೆ ಮಾಡಿ. ಇದೊಂದು ಮನಲೆಕ್ಕ, ಇದೊಂದು ಮನಸ್ಸಿಗೆ ಕೊಡುವಂತಹ ಲೆಕ್ಕ. ಇದರಲ್ಲಿ ನಿಮಗೆ ತುಂಬಾ ಆಲೋಚನೆ ಮಾಡಬೇಕಂತಿಲ್ಲ, ಬೇಗವಾಗಿ ಇದನ್ನು ಬರಿಬಹುದು. ಹಾಗಾಗಿ 10,000ಕ್ಕಿಂತ ಕೆಳಗಿನ ಇಂತಹ ಸಂಖ್ಯೆಗಳ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಿಮಗೆ ಕೊಡ್ಬೋದು. ನಾನೀಗ ಇಲ್ಲಿ 1 ಅಂಕೆ ಕೊಟ್ಟದ್ದು, ಬಹಳ ಸುಲಭದ ಕೊಟ್ಟದ್ದು. 10,000ಕ್ಕಿಂತ ಅಂದ್ರೆ 4 ಅಂಕೆ ಸಂಖ್ಯೆಗಳವರೆಗೆ ನಿಮಗೆ ಇಂತಹ ಚಟುವಟಿಕೆಗಳನ್ನು ಕೊಡ್ಬೋದು. ನಾನೀಗ ಸಣ್ಣ ಸಣ್ಣದು ಕೊಡ್ಬೋದು, ನೀವು ಅದರಲ್ಲಿ ದೊಡ್ಡ ಸಂಖ್ಯೆಗಳನ್ನು ಉಪಯೋಗಿಸಿ ಅಂತ ಚಟುವಟಿಕೆಗಳನ್ನು ಮಾಡಬೇಕು ಮಕ್ಕಳು. ಇನ್ನೊಂದು ಪ್ರಶ್ನೆ ನೋಡಿ, ಕ್ರಮಾಗತವಾದ 3 ಸಂಖ್ಯೆಗಳ ಮೊತ್ತ 66. ಕ್ರಮಾಗತವಾದ 3 ಸಂಖ್ಯೆಗಳ ಮೊತ್ತ 66. ಹಾಗಾದ್ರೆ ಮಧ್ಯದ ಸಂಖ್ಯೆ, ಹಾಗಾದ್ರೆ ಆ 3 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಕ್ರಮಾಗತವಾದ 3 ಸಂಖ್ಯೆಗಳ ಮೊತ್ತ 66, ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಹೇಗೆ ಮಕ್ಕಳಿಗೆ ಇದನ್ನು ಕಂಡು ಹುಡುಕುವುದು? ತುಂಬಾ 3 ಸಂಖ್ಯೆಗಳನ್ನು ಕೂಡಿಸಿ ನಮಗೆ ಮಾಡಬಹುದು. ಆದರೆ ಸುಲಭದ ದಾರಿ ನಮಗೆ ಮಾತ್ರ ಗೊತ್ತಿರುವುದು. LSS ಮಕ್ಕಳಿಗೆ ಮಾತ್ರ ಅದರ ಸುಲಭದ ದಾರಿ ಗೊತ್ತಿರುವುದು. ಹೇಗೆ? 3 ಕ್ರಮಾಗತ ಸಂಖ್ಯೆಗಳ ಮೊತ್ತ 66 ಅಂತ ಹೇಳಿದ್ದೇವೆ. ಹಾಗಾಗಿ ಅದರ ಮಧ್ಯದ ಸಂಖ್ಯೆಯನ್ನು ಕಂಡು ಹುಡುಕಲಿಕ್ಕೆ ಬಹಳ ಸುಲಭ. ಹೇಗೆ? 66ಅನ್ನು 3ರಿಂದ ಭಾಗಿಸಿದ್ರೆ, 66ಅನ್ನು 3ರಿಂದ ಭಾಗಿಸಿದ್ರೆ ಎಷ್ಟು? 22. ಬಹಳ ಸುಲಭವಾಗಿ ನಾವು ನಮಗೆ ಮಾಡಬಹುದು. 2 3 6 2 3 6 6 ಇರುವ ಕಾರಣ 6ಅನ್ನು 3ರಿಂದ ಭಾಗಿಸಿದ್ರೆ 2 ಸಿಗ್ತದೆ, 22 ಸಿಗ್ತದೆ. ಹಾಗಾಗಿ ಮಧ್ಯದ ಸಂಖ್ಯೆ 22, ಅದರ ಮುಂದಿನ ಸಂಖ್ಯೆಗಳಿದ್ದು ದೊಡ್ಡ ಸಂಖ್ಯೆಗಳಿದ್ದು ಅವರು. ಹಾಗಾಗಿ ಏನು ಮಾಡ್ಬೇಕು? ಅದಕ್ಕೆ ನಾವು 1 ಕೂಡಿಸಬೇಕು. 22ಕ್ಕೆ 1 ಕೂಡಿಸಿದ್ರೆ 23. 1 ಕಳೆದ್ರೆ ಹಿಂದಿನ ಸಂಖ್ಯೆ ಸಿಗ್ತದೆ. 22ರಿಂದ 1 ಕಳೆದ್ರೆ 21. ಹಾಗಾಗಿ ಸಂಖ್ಯೆಗಳು ಯಾವುದೆಲ್ಲ? 21, 22, 23. 23 ದೊಡ್ಡ ಸಂಖ್ಯೆ. ಈ ರೀತಿಯಲ್ಲಿ ನಮಗೆ ಈ ಚಟುವಟಿಕೆಯನ್ನು ಮಾಡಬಹುದು. ಒಂದು ನಮೂನೆಯನ್ನು ಇಲ್ಲಿ ಕೊಡಲಾಗಿದೆ, 2, 5, 10, 17. ಇದರ ಯುಕ್ತಿಯನ್ನು ನೀವು ಕಾಣಬೇಕು. ಯುಕ್ತಿಯನ್ನು ಕಾಣುವುದು ಹೇಗೆ?
ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಇಲ್ಲಿ ನಾವು ಕಂಡುಹುಡುಕಿದ್ರೆ ಸಾಕು. ಕೆಲವೊಮ್ಮೆ ವ್ಯತ್ಯಾಸ ಮಾತ್ರ ಹೇಳುವುದಲ್ಲ, ವ್ಯತ್ಯಾಸ ಮಾತ್ರ ಅವರು ಯುಕ್ತಿಯಾಗಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಕೂಡಿಸಬೇಕಾಗಿ ಬರ್ಬೋದು, ಅಥವಾ ಕೆಲವೊಮ್ಮೆ ಭಾಗಿಸಬೇಕಾಗಿ ಗುಣಿಸಬೇಕಾಗಿ ಬರ್ಬೋದು. ನಮಗೆ ಯುಕ್ತಿ ಕಾಣಬೇಕಾದ್ರೆ ಇಲ್ಲಿ ನಮಗೆ ಅದನ್ನು ವ್ಯತ್ಯಾಸ ಕಂಡು ನೋಡುವ. ಮೊದಲಾಗಿ ಅವರು ಕೊಟ್ಟದ್ದು 2, 5, ವ್ಯತ್ಯಾಸ ಎಷ್ಟು? 3. ಮತ್ತೆ 5, 10, ವ್ಯತ್ಯಾಸ ಎಷ್ಟು? 5. 10, 17, ವ್ಯತ್ಯಾಸ ಎಷ್ಟು? 7. ಹಾಗಾದ್ರೆ ವ್ಯತ್ಯಾಸಕ್ಕೂ ನಮಗೊಂದು ನಮೂನೆ ಸಿಕ್ಕಿತ್ತು. ಯಾವುದು? 3, 5, 7. ಹಾಗಾದ್ರೆ ವಿಷಮ ಸಂಖ್ಯೆಗಳನ್ನಲ್ಲ 3, 5, 7 ಅಲ್ಲಿ ಕೂಡಿಸಿದ್ದಾರೆ. ಮುಂದೆ ಕೂಡಿಸಬೇಕಾದೆಷ್ಟು? 9. ಹಾಗಾಗಿ ಉತ್ತರ 26. ಇಂತಹ ಕೆಲವು ಪ್ರಶ್ನೆಗಳು LSSಗೆ ಬರಬಹುದು. ಇನ್ನೊಂದು ಪ್ರಶ್ನೆ ನೋಡಿ, 67 ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 6767 ಸಿಗ್ತದೆ? 67 ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 6767 ಸಿಗ್ತದೆ? ಬಹಳ ಸುಲಭ ಅಲ್ವಾ? 100ರಿಂದ ಗುಣಿಸಿದ್ರೆ ಸಿಗ್ತದ? ಇಲ್ಲ, 100ರಿಂದ ಗುಣಿಸಿದ್ರೆ 6700 ಲಭಿಸುವುದು. 6767 ಸಿಗ್ಬೇಕಾದ್ರೆ ಮತ್ತು 1ರಿಂದ ಗುಣಿಸಬೇಕು. ಹಾಗಾಗಿ 101ರಿಂದ ಗುಣಿಸಿದ್ರೆ ಉತ್ತರ ಸಿಗ್ತದೆ. ಬಹಳ ಸುಲಭ. ಇಂತಹ ಪ್ರಶ್ನೆಗಳು ಬರಬಹುದು. ಒಂದು ರೋಮನ್ ಅಂಕೆ ಕೊಟ್ಟಿದ್ದಾರೆ ಈ ಪ್ರಶ್ನೆಯಲ್ಲಿ. ನೋಡಿ, ಒಂದು ರೋಮನ್ ಅಂಕೆ ಕೊಟ್ಟಿದ್ದಾರೆ. XLVII. XLVII ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ನಮಗೆ ಬಹಳ ಸುಲಭ ಇದು. L ಅಂದ್ರೆ ಎಷ್ಟು? 50. XL ಅಂದ್ರೆ 50ಕ್ಕಿಂತ 10 ಕಡಿಮೆ ಅಂದ್ರೆ 40. ಮತ್ತೆ VII ಅಂದ್ರೆ ನಮಗೆ ಗೊತ್ತುಂಟು, 7ನೇ ತರಗತಿ ಅಲ್ವಾ? 7 ಅಂತ ಗೊತ್ತುಂಟು. ಹಾಗಾಗಿ ಇದರ ಉತ್ತರ 47. ನಾವು ಕೆಲವೊಮ್ಮೆ ಮೊದಲ ಅಕ್ಷರವನ್ನು ಮಾತ್ರ ನೋಡಿದ್ರೆ ಸಾಲದು, 2ನೇ ಅಕ್ಷರ ನೋಡಿ ಅದರ ಮೊದಲನ ಸಂಖ್ಯೆ ಒಂದು ನಾವು ನೋಡ್ಬೇಕು. ಇಲ್ಲಿ X ಅಂತ ಹೇಳಿ ನಾವು 10 ಬರಿಬಾರ್ದು. XL ಅಂತ ಕೊಟ್ಟಿದ್ದಾರೆ. L ಅಂತ ಹೇಳಿದ್ರೆ 50, ಅದಕ್ಕಿಂತ 10 ಕಡಿಮೆ ಅಂತ ಹೇಳಿ ಇದರ ಅರ್ಥ. ಹಾಗಾಗಿ 47 ಎಂಬುದು ಇದರ ಉತ್ತರ. ಇನ್ನೊಂದು ಸಮಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಬೆಳಿಗ್ಗೆ 7 ಗಂಟೆಗೆ ಶಾಲೆಯಿಂದ ಪ್ರವಾಸ ಹೋದರು, ಸಂಜೆ 7 ಗಂಟೆಗೆ ಶಾಲೆಗೆ ತಿರುಗಿ ಬಂದರು. ಹಾಗಾದ್ರೆ ಅವರು ಪ್ರವಾಸಕ್ಕೆ ತೆಗೆದುಕೊಂಡ ಸಮಯ ಎಷ್ಟು? ಬಹಳ ಸುಲಭ ಅಲ್ವಾ? 7 ಗಂಟೆಯಿಂದ 7 ಗಂಟೆಗೆ ಎಷ್ಟು? ಅರ್ಧ ದಿನ ಅಲ್ವಾ? 7 ಗಂಟೆಯಿಂದ ಮರುದಿನ 7 ಗಂಟೆಗೆ ಒಂದು ದಿನ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಅರ್ಧ ದಿನ ಅಂದ್ರೆ 12 ಗಂಟೆ. ಹಾಗಾಗಿ ಉತ್ತರ 12 ಗಂಟೆ ಅಂತ. ಇಂತಹ ಸರಳವಾದ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು ಇವತ್ತಿನ ಕೆಲವು ಕ್ಲಾಸುಗಳನ್ನು ಮಾಡಿದ್ದೇನೆ. ಇದರ ಜೊತೆಗೆ ನಾನು ನಿಮಗೆ ಕೆಲವು ಇಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಅದನ್ನು ನೀವು ಮಾಡಿಕೊಂಡು ಗೊತ್ತಿಲ್ಲದನ್ನು ನಿಮ್ಮ ಅಧ್ಯಾಪಕರಿಗೆ ಕೇಳಬೇಕು. ಅದರ ಕೆಲವು ವರ್ಕ್ಶೀಟ್ಗಳು ನಾನಿಲ್ಲಿ ನಿಮಗೆ ಕೊಡ್ತೇನೆ, ಅದನ್ನು ನೀವು ಮಾಡಬೇಕು. ಇನ್ನು ಪ್ರಾಯೋಗಿಕ ಪ್ರಶ್ನೆಗಳು ಎಂಬುದನ್ನು ಒಂದು 4-5 ದೊಡ್ಡ ದೊಡ್ಡ ಪ್ರಾಯೋಗಿಕ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸಿನಲ್ಲಿ ನಮಗೆ ಪರಿಹರಿಸುವಂತೆ ಮಾಡಬಹುದು. ಹಾಗಾಗಿ ಇವತ್ತು ಇಲ್ಲಿಗೆ ಈ ತರಗತಿ ಮುಗಿಯಿತು. ಇಂತಹ ತುಂಬಾ ಲೆಕ್ಕಗಳನ್ನು ನಾನು ಕೊಟ್ಟಿದ್ದೇನೆ, ಅದನ್ನು ನೀವು ಖಂಡಿತವಾಗಿಯೂ ಮಾಡಬೇಕು. ನಮೂನೆಯನ್ನು ಇಲ್ಲಿ ಕೊಡಲಾಗಿದೆ 2, 5, 10, 17. ಇದರ ಯುಕ್ತಿಯನ್ನು ನೀವು ಕಾಣಬೇಕು. ಯುಕ್ತಿಯನ್ನು ಕಾಣುವುದು ಹೇಗೆ? 2 ಸಂಖ್ಯೆಗಳ ವ್ಯತ್ಯಾಸವನ್ನು ಇಲ್ಲಿ ನಾವು ಕಂಡುಹುಡುಕಿದ್ರೆ ಸಾಕು. ಕೆಲವೊಮ್ಮೆ ವ್ಯತ್ಯಾಸ ಮಾತ್ರ ಹೇಳುವುದಲ್ಲ, ವ್ಯತ್ಯಾಸ ಮಾತ್ರ ಅವರು ಯುಕ್ತಿಯಾಗಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಕೂಡಿಸಬೇಕಾಗಿ ಬರ್ಬೋದು, ಅಥವಾ ಕೆಲವೊಮ್ಮೆ ಭಾಗಿಸಬೇಕಾಗಿ ಗುಣಿಸಬೇಕಾಗಿ ಬರ್ಬೋದು. ನಮಗೆ ಯುಕ್ತಿ ಕಾಣಬೇಕಾದ್ರೆ ಇಲ್ಲಿ ನಮಗೆ ಅದನ್ನು ವ್ಯತ್ಯಾಸ ಕಂಡು ನೋಡುವ. ಮೊದಲಾಗಿ ಅವರು ಕೊಟ್ಟದ್ದು 2, 5, ವ್ಯತ್ಯಾಸ ಎಷ್ಟು? 3. ಮತ್ತೆ 5, 10, ವ್ಯತ್ಯಾಸ ಎಷ್ಟು? 5. 10, 17, ವ್ಯತ್ಯಾಸ ಎಷ್ಟು? 7. ಹಾಗಾದ್ರೆ ವ್ಯತ್ಯಾಸಕ್ಕೂ ನಮಗೊಂದು ನಮೂನೆ ಸಿಕ್ಕಿತ್ತು. ಯಾವುದು? 3, 5, 7. ಹಾಗಾದ್ರೆ ವಿಷಮ ಸಂಖ್ಯೆಗಳನ್ನಲ್ಲ 3, 5, 7 ಅಲ್ಲಿ ಕೂಡಿಸಿದ್ದಾರೆ. ಮುಂದೆ ಕೂಡಿಸಬೇಕಾದೆಷ್ಟು? 9. ಹಾಗಾಗಿ ಉತ್ತರ 26. ಇಂತಹ ಕೆಲವು ಪ್ರಶ್ನೆಗಳು LSSಗೆ ಬರಬಹುದು. ಇನ್ನೊಂದು ಪ್ರಶ್ನೆ ನೋಡಿ, 67 ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 6767 ಸಿಗ್ತದೆ? 67 ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 6767 ಸಿಗ್ತದೆ? ಬಹಳ ಸುಲಭ ಅಲ್ವಾ? 100ರಿಂದ ಗುಣಿಸಿದ್ರೆ ಸಿಗ್ತದ? ಇಲ್ಲ, 100ರಿಂದ ಗುಣಿಸಿದ್ರೆ 6700 ಲಭಿಸುವುದು. 6767 ಸಿಗಬೇಕಾದ್ರೆ ಮತ್ತು 1ರಿಂದ ಗುಣಿಸಬೇಕು. ಹಾಗಾಗಿ 101ರಿಂದ
ಗುಣಿಸಿದ್ರೆ ಉತ್ತರ ಸಿಗ್ತದೆ. ಬಹಳ ಸುಲಭ. ಇಂತಹ ಪ್ರಶ್ನೆಗಳು ಬರಬಹುದು. ಒಂದು ರೋಮನ್ ಅಂಕೆ ಕೊಟ್ಟಿದ್ದಾರೆ ಈ ಪ್ರಶ್ನೆಯಲ್ಲಿ. ನೋಡಿ, ಒಂದು ರೋಮನ್ ಅಂಕೆ ಕೊಟ್ಟಿದ್ದಾರೆ, XLVII. XLVII ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ನಮಗೆ ಬಹಳ ಸುಲಭ ಇದೆ. ಎಲ್ ಅಂದ್ರೆ ಎಷ್ಟು? 50. XL ಅಂದ್ರೆ 50ಕ್ಕಿಂತ 10 ಕಡಿಮೆ ಅಂದ್ರೆ 40. ಮತ್ತೆ VII ಅಂದ್ರೆ ನಮಗೆ ಗೊತ್ತುಂಟು, 7ನೇ ತರಗತಿ ಅಲ್ವಾ, 7 ಅಂತ ಗೊತ್ತುಂಟು. ಹಾಗಾಗಿ ಇದರ ಉತ್ತರ 47. ನಾವು ಕೆಲವೊಮ್ಮೆ ಮೊದಲ ಅಕ್ಷರವನ್ನು ಮಾತ್ರ ನೋಡಿದ್ರೆ ಸಾಲದು, ಎರಡನೇ ಅಕ್ಷರ ನೋಡಿ ಅದರ ಮೊದಲನ ಸಂಖ್ಯೆ ಅಂತೇಳಿ ನಾವು ನೋಡ್ಬೇಕು. ಇಲ್ಲಿ ಎಕ್ಸ್ ಅಂತ ಹೇಳಿ ನಾವು 10 ಬರಿಬಾರ್ದು. XL ಅಂತ ಕೊಟ್ಟಿದ್ದಾರೆ, ಎಲ್ ಅಂತ ಹೇಳಿದ್ರೆ 50, ಅದಕ್ಕಿಂತ 10 ಕಡಿಮೆ ಅಂತ ಹೇಳಿ ಇದರ ಅರ್ಥ. ಹಾಗಾಗಿ 47 ಎಂಬುದು ಇದರ ಉತ್ತರ. ಇನ್ನೊಂದು ಸಮಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಬೆಳಿಗ್ಗೆ 7 ಗಂಟೆಗೆ ಶಾಲೆಯಿಂದ ಪ್ರವಾಸ ಹೋದರು, ಸಂಜೆ 7 ಗಂಟೆಗೆ ಶಾಲೆಗೆ ತಿರುಗಿ ಬಂದರು. ಹಾಗಾದ್ರೆ ಅವರು ಪ್ರವಾಸಕ್ಕೆ ತೆಗೆದುಕೊಂಡ ಸಮಯ ಎಷ್ಟು? ಬಹಳ ಸುಲಭ ಅಲ್ವಾ? 7 ಗಂಟೆಯಿಂದ 7 ಗಂಟೆಗೆ ಎಷ್ಟು? ಅರ್ಧ ದಿನ ಅಲ್ವಾ? 7 ಗಂಟೆಯಿಂದ ಮರುದಿನ 7 ಗಂಟೆಗೆ ಒಂದು ದಿನ, ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಅರ್ಧ ದಿನ ಅಂದ್ರೆ 12 ಗಂಟೆ. ಹಾಗಾಗಿ ಉತ್ತರ 12 ಗಂಟೆ ಅಂತ. ಇಂತಹ ಸರಳವಾದ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು ಇವತ್ತಿನ ಕೆಲವು ಕ್ಲಾಸುಗಳನ್ನು ಮಾಡಿದ್ದೇನೆ. ಇದರ ಜೊತೆಗೆ ನಾನು ನಿಮಗೆ ಕೆಲವು ಇಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಅದನ್ನು ನೀವು ಮಾಡಿಕೊಂಡು ಗೊತ್ತಿಲ್ಲದನ್ನು ನಿಮ್ಮ ಅಧ್ಯಾಪಕರಿಗೆ ಕೇಳಬೇಕು. ಅದರ ಕೆಲವು ವರ್ಕ್ಶೀಟ್ಗಳು ನಾನು ನಿಮಗೆ ಕೊಡ್ತೇನೆ, ಅದನ್ನು ನೀವು ಮಾಡಬೇಕು. ಇನ್ನು ಪ್ರಾಯೋಗಿಕ ಪ್ರಶ್ನೆಗಳು ಎಂಬುದನ್ನು ಒಂದು 4-5 ದೊಡ್ಡ ದೊಡ್ಡ ಪ್ರಾಯೋಗಿಕ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನಮಗೆ ಪರಿಹರಿಸುವಂತೆ ಮಾಡಬಹುದು. ಹಾಗಾಗಿ ಇವತ್ತು ಇಲ್ಲಿಗೆ ಈ ತರಗತಿ ಮುಗಿಯಿತು. ಇಂತಹ ತುಂಬಾ ಲೆಕ್ಕಗಳನ್ನು ನಾನು ಕೊಟ್ಟಿದ್ದೇನೆ, ಅದನ್ನು ನೀವು ಖಂಡಿತವಾಗಿಯೂ ಮಾಡಬೇಕು.